ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೋಡಿ ನಾನು ನಮ್ಮ ತಂಗಿಯವ್ರ ಮನೆಗೆ ಹೋಗಿದ್ದೆ. ನಾನು ಈಗ ಸಿಲ್ಕ್ ರೋಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯೆಲ್ಲೋ ಲೈನ್ ಮೆಟ್ರೋಗೆ ಅಲ್ಲಿಂದ ನಾಗಸಂದ್ರವರೆಗೂ ಆ ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗ್ತೀನಿ. ಅಲ್ಲಿಂದ ಮತ್ತೆ ಒಂದು 8 ಕಿಲೋಮೀಟ್ರ್ ಇದೆ ಅಲ್ಲಿಂದ ನಾಗಸಂದ್ರದಿಂದ ಅವ್ರ ಮನೆ. ನೋಡಿ ಹೋಗ್ತಾ ಇದ್ದೀನಿ. ನೋಡಿ ಸಿಲ್ಕ್ ರೋಡ್ಗೆ ಬಸ್ಸಲ್ಲಿ ಹೋದೆ ನಮ್ಮ ಮನೆಯಿಂದ. ದಾರಿಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅದನ್ನೇ ಹಾಕಿದ್ದೀನಿ. ಬೆಂಗಳೂರು ಟ್ರಾಫಿಕ್ ನೋಡಿ ಹೇಗಿರುತ್ತೆ ಅಂತ. ಯಾವಾಗಲೂ ಕೂಡ ಎನಿ ಟೈಮು ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ. ನೋಡಿ ನಾನು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋದೆ, ಸಿಲ್ಕ್ ರೋಡ್ ಮೆಟ್ರೋ ಸ್ಟೇಷನ್ಗೆ. ನೋಡಿ ಎಸ್ಕಲೇಟರ್ ಹತ್ತಬೇಕು ಈಗ. ಈ ಟ್ರೈನ್ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಎಲ್ರಿಗೂ. ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾಗಸಂದ್ರದವರೆಗೂ ಹೋಗ್ಬೋದು, ಮತ್ತು ಕೆಂಗೇರಿ ಕಡೆಯೂ ಹೋಗ್ಬೋದು, ಕೋಣನಕುಂಟೆ ಕಡೆಯೂ ಹೋಗ್ಬೋದು. ಎಲ್ಲ ಕಡೆ ಅನುಕೂಲ ಆಗಿದೆ ಇದು. ಅದರಿಂದ ಫುಲ್ ರಶ್ ಇತ್ತು. ನೋಡಿ ನಾನೀಗ ಮೆಟ್ರೋ ಕಾರ್ಡ್ ಮನೇಲೇ ಮರ್ತಿರೋದ್ರಿಂದ ಟಿಕೆಟ್ ತೆಗೆಸ್ಕೊಂಡೆ. ಡೈರೆಕ್ಟಾಗಿ ಆರ್ ವಿ ರೋಡುವರೆಗೂ ತೆಗೆಸ್ಕೊಳ್ಳಿಲ್ಲ, ಸೀದಾ ನಾನು ನಾಗಸಂದ್ರದವರೆಗೂ ಟಿಕೆಟ್ ತೆಗೆಸ್ಕೊಂಡೆ. ಆರ್ ವಿ ರೋಡ್ಗೆ ಇಳಿದು ಇಂಟರ್ಚೇಂಜ್ ಮಾಡಬೇಕು ಮತ್ತು ಮೆಟ್ರೋ. ನೋಡಿ ಟಿಕೆಟ್ ತೆಗೆಸ್ಕೊಂಡೆ. ಹಾಗೆ ಇದೆ ಎಂಟ್ರೆನ್ಸ್ ದಾಟಿ ಒಳಗೆ ಹೋಗ್ತಾ ಇದ್ದೀನಿ ಈಗ. ನೋಡಿ ಈಗ ಮೆಟ್ರೋ ಸ್ಟೇಷನ್ನಲ್ಲಿದ್ದೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸುತ್ತಮುತ್ತಲು. ಇದು ಇನ್ನೂ ಟೋಟಲ್ 16 ನಿಮಿಷ ಇತ್ತು. ಈಗ ಹೊಸದಾಗಿರೋದ್ರಿಂದ ಟೈಮು 15 ನಿಮಿಷ 16 ನಿಮಿಷಕ್ಕೊಮ್ಮೆ ಬರುತ್ತೆ ಒಂದೊಂದು ಟ್ರೈನು. ಅದುವರೆಗೂ ವೆಯ್ಟ್ ಮಾಡಲೇಬೇಕು. ನಾನು ಅಲ್ಲೇ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಹಾಗೆ ಓಡಾಡ್ತಾ ಇದ್ದೆ. ಅಲ್ಲಿಂದ ನೋಡಿ ಹೇಗೆ ಬೆಂಗಳೂರು ಹೇಗೆ ಕಾಣಿಸ್ತಾ ಇದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅಲ್ಲಿಂದ BTM ಎಲ್ಲ ಕಾಣಿಸ್ತಾ ಇತ್ತು. ಸಿಲ್ಕ್ ರೋಡ್ ಸುತ್ತಮುತ್ತಲು ಎಲ್ಲ ಸೀನ್ ತಗೊಂಡೆ ಒಂದು ಕ್ಲಿಪ್ಪಿಂಗು. ನೋಡಿ ಮೆಟ್ರೋ ಸ್ಟೇಷನ್ದು ಲುಕ್ ಇದು. ಆ ಕಡೆ ಆರ್ ವಿ ರೋಡ್ ಕಡೆ ಹೋಗೋ ರೋಡ್ ಅದು. ಇಲ್ಲಿಂದ ಜನ ಹತ್ತೋದು ಕಡಿಮೆ. ಎಲ್ಲರೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಹಳ ಜನ ಹತ್ತಿರ್ತಾರೆ ಟ್ರೈನಲ್ಲಿ. ಎಲೆಕ್ಟ್ರಾನಿಕ್ಸ್ ಸಿಟಿ ಬೊಮ್ಮಸಂದ್ರದಿಂದ ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿಂದ ತುಂಬ ಜನ ಹತ್ತಿರ್ತಾರೆ. ಇಲ್ಲಿಂದ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನೋಡಿ ಆ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋ ಮೆಟ್ರೋ ಬಂತು. ಈಗ ನಮ್ಮದು ಕೂಡ ಬರುತ್ತೆ. ನೋಡಿ ನಮ್ಮ ಮೆಟ್ರೋ ಕೂಡ ಬಂತು. ಆರ್ ವಿ ರೋಡ್ಗೆ ಹೋಗೋ ಮೆಟ್ರೋ, ಯೆಲ್ಲೋ ಲೈನ್ ಮೆಟ್ರೋ ಬಂತು. ನಾನು ಕೂಡ ಯೆಲ್ಲೋ ಲೈನ್ ಮೆಟ್ರೋಲಿ ನೋಡಿ ಹಾಗೆ ಹತ್ಕೊಂಡೆ. ನೋಡಿ ಎಷ್ಟು ಫುಲ್ ಇದೆ, ಎಷ್ಟು ರಶ್ ಇತ್ತು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದೆಯಲ್ಲ, ತುಂಬ ರಶ್ ಇತ್ತು. ಲಾವಿ ರೋಡಿಗೆ ಇಳಿದಾಗ ನೋಡಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಮತ್ತೆ ಈಗ ಮೇಲೆ ಹತ್ತಿ ಹೋಗಿ ಅಲ್ಲಿಂದ ಮಾದಾವರ ಟ್ರೈನು ಮೆಟ್ರೋ ಹತ್ತಬೇಕು. ಮಾದಾವರ ಟ್ರೈನ್ಗೆ ಮೆಟ್ರೋಗೆ ಹತ್ತಿ ಅಲ್ಲಿಂದ ನಾನು ನಾಗಸಂದ್ರಗೆ ಇಳಿದೆ. ನೋಡಿ ಎಷ್ಟು ರಶ್ ಇದೆ.
ನಿನ್ನೆ ಸಂಡೇ ಆದ್ದರಿಂದ ಜನ ಜಾತ್ರೆ ಅಷ್ಟೇ ಜನ ಇದ್ದರು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಒಂದು ಕ್ಷಣ ನಾನು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ ಆ ಜನ ನೋಡಿಕೊಂಡು. ಅಷ್ಟೊಂದು ಜನ ಬರ್ತಾಯಿದ್ರು. ನೋಡಿ ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಆ ಕಡೆ ಮೇಲೆ ಕೂಡ ಹತ್ತಾ ಇದ್ದಾರೆ. ಎಷ್ಟು ರಶ್ ಅಂದರೆ ರಶ್ಶು. ಇಲ್ಲೆಲ್ಲ ಬೋರ್ಡ್ಗಳನ್ನು ಹಾಕಿದ್ರು, ಯಾವ್ಯಾವ ಸ್ಟೇಷನ್ ಎಲ್ಲೆಲ್ಲಿಗೆ, ಮೆಟ್ರೋ ಪ್ಲಾಟ್ಫಾರ್ಮ್ ನಂಬರು ಎಲ್ಲ ಹಾಕಿದ್ರು, ಯಾವ್ಯಾವ ಕಡೆ ಹೋಗುತ್ತೆ. ನಮ್ಮದು 1ನೇ ಪ್ಲಾಟ್ಫಾರ್ಮು, ಮಾದಾವರ ಕಡೆ ಹೋಗೋದು. ಎಸ್ಕಲೇಟ್ರಿಂದ ಮೇಲೆ ಹತ್ತಿ ಅಲ್ಲಿಂದ ಮತ್ತೆ ನಾಗಸಂದ್ರ ಕಡೆ ಹೊರಟೆ. ನೋಡಿ ನಾಗಸಂದ್ರ ಟ್ರೈನ್ನಲ್ಲಿದ್ದೀನಿ. ಮೆಜೆಸ್ಟಿಕ್ ಆದಮೇಲೆ ಸ್ವಲ್ಪ ರಶ್ ಕಡಿಮೆ ಆಗಿತ್ತು. ಸ್ವಲ್ಪ ಮೆಜೆಸ್ಟಿಕ್ಕಿಗೆ ತುಂಬ ಜನ ಇಳಿದಿದ್ರು. ಲಾಸ್ಟಲ್ಲಿ ಕಡಿಮೆ ಜನ ಓದಿದ್ರು. ಹತ್ತತ್ರ ನಾಗಸಂದ್ರ ಹತ್ತಿರ ಬಂದಾಗ ನೋಡಿ ನಮ್ಮ ತಂಗಿ ಮನೆಗೆ ಹೋದೆ. ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸುತ್ತಮುತ್ತಲು ಅವ್ರ ಟೆರೆಸ್ ಮೇಲಿಂದ ತುಂಬ ಬಿಸಿಲಿತ್ತು. ನಿನ್ನೆ ಬೇಸಿಗೆ ಬಿಸಿಲು ಥರ ಇತ್ತು. ನೋಡಿ ಈಗ ಹೊಸ ಏರಿಯಾ ಆದ್ದರಿಂದ ಈಗೀಗ ಮನೆಗಳು ಆಗ್ತಾ ಇದ್ದಾವೆ. ಇವ್ರ ಮನೆ ಆದಾಗ ಕೆಲವು ಮನೆಗಳಿದ್ವು. ಈಗ ಎಷ್ಟೊಂದು ಮನೆಗಳು ಆಗ್ತಾ ಇದೆ ಒಂದು 6 ತಿಂಗಳಲ್ಲಿ. ಒಂದು ಮನೆ ಯಾರಾದರೂ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಕಟ್ಸೋಕ್ಕೆ. ಈಗ ನೋಡಿ ತುಂಬ ಚೆನ್ನಾಗಾಗಿದೆ ಏರಿಯಾ. ಈಗ ಈ ಹಿಂದೆ ಗೃಹ ಪ್ರವೇಶದ್ದೊಂದು ವಿಡಿಯೋ ಹಾಕಿದ್ದೆ. ಆವಾಗ ಇಷ್ಟೊಂದು ಇನ್ನೂ ಮನೆಗಳು ಆಗ್ತಾ ಇರಲಿಲ್ಲ. ಪಕ್ಕಕ್ಕೂ ಮನೆ ಆಗ್ತಾ ಇದೆ, ಆ ಕಡೆ ಈ ಕಡೆ ಎಲ್ಲ ಮನೆ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ತಂಗಿಯವರು ಮಗನ ಬೇಕ್ರಿಗೆ ಹೋಗಿದ್ವಿ. ಹಾಗೆ ಅಲ್ಲೇ ಕಾಫಿ ಕುಡಿದು ಪಫ್ ತಿಂದು, ವೆಜ್ ಪಫ್ ತಿಂದು ಕಾಫಿ ಕುಡಿದು ಮತ್ತು 4 ಆಯಿತು. ನಮ್ಮ ತಂಗಿ ಮನೇಲಿ 1-2 ಊಟ ಮಾಡಿ 1 ಮಲ್ಕೊಂಡಿದ್ವಿ. ಆಮೇಲೆ ರೆಸ್ಟ್ ತೊಗೊಂಡು ಮತ್ತೆ ಸಾಯಂಕಾಲ 3:30ಗೆ ನಮ್ಮ ತಂಗಿ ಮಗನ ಬೇಕ್ರಿಗೆ ಬಂದ್ವಿ. ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲೇ ಫೋಟೋಗೂ ಕೂಡ ತೆಗೆಸ್ಕೊಂಡ್ವಿ 1-2. ಬೇಕ್ರಿ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಇಲ್ಲೇ ಬಸ್ ಸ್ಟಾಪ್ ಹತ್ರನೇ ಬಸ್ ಸ್ಟಾಪು, ಬೇಕ್ರಿ ಹತ್ರನೇ ಬಸ್ ಸ್ಟಾಪು. ಆ ಬಸ್ಸಿಂದ ನಾನು ಮತ್ತೆ ದಾಸರಹಳ್ಳಿವರೆಗೂ ಬಂದು ಅಲ್ಲಿಂದ ಮತ್ತೆ ನಾನು ಸಿಲ್ಕ್ ಬೋರ್ಡ್ವರೆಗೂ ಮೆಟ್ರೋದಲ್ಲೇ ಹೋಗಬೇಕಾಗಿತ್ತು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ನೋಡಿ ಮಾಲ್ಗಳು ಎಲ್ಲ ಕಡೆನೂ ಆಗಿದ್ದಾವೆ. ಎಲ್ಲ ಥರದ ಮಾಲ್ಗಳು. ಆ ಕಡೆ ಮೊದಲೆಲ್ಲ ಜಾಸ್ತಿ ಇರಲಿಲ್ಲ, ಈಗ ತುಂಬ ಆಗಿದ್ದಾವೆ. ಎಲ್ಲ ದಾಸರಳ್ಳಿ 8ನೇ ಮೈಲಿ ಕಡೆ ಎಲ್ಲ ಮಾಲ್ಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ದಾಸರಳ್ಳಿವರೆಗೂ ನಾನು ಬಸ್ಸಲ್ಲಿ ಹೋದೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ, ವಿಡಿಯೋ ಕ್ಲಿಪ್ಪಿಂಗು. ನೋಡಿ ನಾನು ದಾಸರಳ್ಳಿಯಿಂದ ಹರಿ ರೋಡ್ವರೆಗೂ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಯ್ತಾ ಇದ್ದೆ. ಫುಲ್ ಜನಗಳು ಇದ್ದರು, ಜಾಸ್ತಿ ಜನ ಇದ್ದರು ಹೋಗುವಾಗ. ಅಲ್ಲಿಂದ ಸಿಲ್ಕ್ ಬೋರ್ಡ್ವರೆಗೂ ಬಂದು ಸಿಲ್ಕ್ ಬೋರ್ಡಿಂದ ನಮ್ಮ ಮನೆಗೆ ಮತ್ತೆ ಬಸ್ಸಲ್ಲಿ ಬರಬೇಕಾಗಿತ್ತು. ಬಸ್ಸಲ್ಲಿ ಬರ್ತಾಯಿದ್ದೀನಿ ನೋಡಿ. ಇದು
ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.